ಕನ್ನಡ ಚಿತ್ರರಂಗದ ಬಗ್ಗೆ ಯಾವಾಗಲೂ ಡಾಕ್ಟರ್ ರಾಜ್ ಕುಟುಂಬವೇ ತಲೆ ಕೆಡಿಸ್ಕೊಳ್ಬೇಕಾ? ಮೊದಲೆಲ್ಲ ಕನ್ನಡ ಚಿತ್ರರಂಗಕ್ಕೆ ಸಮಸ್ಯೆ ಆದಾಗ, ಸಂಕಷ್ಟ ಬಂದಾಗ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಅವರುಗಳೇ ಮುಂದಾಳತ್ವವನ್ನು ವಹಿಸಿಕೊಂಡು ಹೋರಾಟ ಮಾಡ್ತಾ ಇದ್ರು. ಈ ಮೂವರು ಸೂಪರ್ ಸ್ಟಾರ್ಗಳು ಬೀದಿಗೆ ಇಳಿದ್ರೆ ಇಡೀ ಚಿತ್ರರಂಗವೇ ಇವರನ್ನ ಹಿಂಬಾಲಿಸ್ತಾ ಇತ್ತು. ಸಿನಿಮಾ ರಂಗದಲ್ಲಿ ಏನೇ ಪೈಪೋಟಿ, ಕಾಂಪಿಟೇಷನ್ ಇದ್ರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟ ಎದುರಾದಾಗ ಇವರೆಲ್ಲ ತಮ್ಮ ಸ್ಟಾರ್ಡಮ್ ಪಕ್ಕಕ್ಕೆ ಇಟ್ಟು ಒಂದಾಗ್ತಾ ಇದ್ರು. ಆದರೆ ಇದೀಗ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಶೋಚನೀಯವಾಗಿದೆ. ಸ್ಟಾರ್ ನಟರ ನಡುವೆ ದ್ವೇಷ ಹೆಚ್ಚಾಗಿದೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗದೇ ಇರುವ ಸ್ಥಿತಿ ಬಂದ್ಬಿಟ್ಟಿದೆ. ಈ ಸ್ಟಾರ್ ನಟರ ಅಭಿಮಾನಿಗಳು ಕೂಡ ಅಷ್ಟೇ ಫ್ಯಾನ್ ವಾರ್ ಮಾಡಿಕೊಂಡು ಕೂತಿದ್ದಾರೆ. ಒಬ್ಬ ಸ್ಟಾರ್ ನಟನ ಚಿತ್ರವನ್ನ ಇನ್ನೊಬ್ಬ ಸ್ಟಾರ್ ನಟನ ಅಭಿಮಾನಿಗಳು ಟಾರ್ಗೆಟ್ ಮಾಡಿ ಸಿನಿಮಾ ಬಿಡುಗಡೆಯ ಸಮಯದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಒಬ್ಬ ಸ್ಟಾರ್ ನಟನ ಸಿನಿಮಾದ ಸೋಲನ್ನ ಇನ್ನೊಬ್ಬ ಸ್ಟಾರ್ ನಟನ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ. ಇದನ್ನೆಲ್ಲ ಸರಿ ಮಾಡಬೇಕಾಗಿರುವ ಸ್ಟಾರ್ ನಟರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಸಿನಿಮಾ ಒಂದು ಗೆದ್ರೆ ಸಾಕು, ಬೇರೆ ಸಿನಿಮಾಗಳ ಸಹವಾಸ ನಮ್ಗ್ಯಾಕೆ ಎನ್ನುವ ಮನಸ್ಥಿತಿ ಬೆಳೆದುಕೊಂಡ್ಬಿಟ್ಟಿದ್ದಾರೆ. ಹೆಚ್ಚಾಗಿ ಪ್ಯಾನ್ ಇಂಡಿಯಾ ಎನ್ನುವ ಹುಚ್ಚು ಹಿಡಿಸಿಕೊಂಡು ಕನ್ನಡ ಚಿತ್ರರಂಗವನ್ನ ಕಡೆಗಣಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ಗಳ ಈ ಗುದ್ದಾಟದಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳು ಹೇಳ ಹೆಸರಿಲ್ಲದಂತೆ ಮೂಲೆ ಗುಂಪಾಗ್ತಾ ಇವೆ. ಹೊಸಬರ ಸಿನಿಮಾಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಮೊದಲೆಲ್ಲ ಸಿನಿಮಾ 100 ಡೇಸ್ 50 ಡೇಸ್ ಓಡಿದ್ರೆ ಸಕ್ಸಸ್ ಎಂದುಕೊಳ್ತಾ ಇದ್ದವರು ಇದೀಗ ಸಿನಿಮಾವನ್ನ ಒಂದೆರಡು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಿದ್ರೆ ಸಾಕು, ಅದೇ ದೊಡ್ಡ ಯಶಸ್ಸು ಎನ್ನುವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಯಾಕಂದ್ರೆ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಚಿತ್ರಮಂದಿರಗಳೇ ಸಿಗ್ತಾ ಇಲ್ಲ. ಎಷ್ಟೋ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಬಾಗಿಲು ಮುಚ್ಚಿವೆ. ಇನ್ನು ಅದೆಷ್ಟೋ ಥಿಯೇಟರ್ಗಳು ಮುಚ್ಚುವ ಹಂತದಲ್ಲಿವೆ. ಸ್ಟಾರ್ ನಟರು ವರ್ಷಕ್ಕೆ 1-2 ವರ್ಷಕ್ಕೆ 1 ಅಂತ ಸಿನಿಮಾ ಮಾಡ್ತಾ ಇರೋದು ಕೂಡ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಇದೀಗ ದುಸ್ಥಿತಿಗೆ ಬಂದಿರುವ ಸ್ಯಾಂಡಲ್ವುಡ್ ಬಗ್ಗೆ ಶಿವರಾಜ್ ಕುಮಾರ್ ತಲೆ ಕೆಡಿಸಿಕೊಳ್ತಾ ಇದ್ದಾರೆ. ಇವರಿಗೆ ದುನಿಯಾ ವಿಜಯ್, ಧ್ರುವ ಸರ್ಜಾ, ಗಣೇಶ್ ಅವರಂತಹ ಸ್ಟಾರ್ ನಟರು ಸಾಥ್ ನೀಡ್ತಾ ಇದ್ದಾರೆ. ಈಗಾಗಲೇ ಈ ಎಲ್ಲ ನಟರು ಸೇರಿ ಸಭೆ ನಡೆಸಿದ್ದಾರೆ. ಇವರ ಜೊತೆಗೆ ಸಿನಿಮಾ ನಿರ್ಮಾಪಕರು, ಪ್ರದರ್ಶಕರು, ವಿತರಕರು ಕೂಡ ಭಾಗಿಯಾಗಿದ್ರು ಅಂತ ತಿಳಿದು ಬಂದಿದೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಕಾಲವಾದ ಮೇಲೆ ಕನ್ನಡ ಚಿತ್ರರಂಗವನ್ನ ಮುನ್ನಡೆಸುವವರು ಯಾರು ಎಂಬ ಪ್ರಶ್ನೆ ಎದ್ದಿತ್ತು. ಇದೀಗ ಚಂದನವನದ ನೂತನ ಸಾರಥಿ ಶಿವರಾಜ್ ಕುಮಾರ್ ಆಗಬೇಕಿದೆ. ಶಿವಣ್ಣ ನೇತೃತ್ವದಲ್ಲಿ ಈ ರೀತಿಯ ಸಭೆ ನಡೀತಾ ಇರುವುದು ಇದೇ ಮೊದಲೇನಲ್ಲ. ಹಲವು ಬಾರಿ ಚಿತ್ರರಂಗದ ಸಮಸ್ಯೆಗಳ ಕುರಿತು ಚರ್ಚೆಗಳು ನಡೆದಿವೆ. ಅಪ್ಪು ಅವರು ಇದ್ದಾಗಲೂ ಇಂತಹ ಸಭೆಗಳಲ್ಲಿ ಶಿವಣ್ಣನ ಹಿಂದೆ ನಿಲ್ತಾ ಇದ್ರು. 2020ರಲ್ಲಿ ಕೂಡ ಚಿತ್ರರಂಗದ ಸ್ಥಿತಿಗತಿ ಬಗ್ಗೆ ನಟ ಶಿವರಾಜ್ ಕುಮಾರ್ ಮನೆಯಲ್ಲಿ ಸಭೆ ನಡೆಸಲಾಗಿತ್ತು. ಶಿವರಾಜ್ ಕುಮಾರ್ ತಮ್ಮ ಮನೆಯಲ್ಲಿ ಚಿತ್ರರಂಗದ ನಾಯಕರ ಜೊತೆ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ನಟ ಪುನೀತ್ ರಾಜ್ಕುಮಾರ್, ರವಿಚಂದ್ರನ್, ಯಶ್, ಉಪೇಂದ್ರ, ಗಣೇಶ್, ದುನಿಯಾ ವಿಜಯ್, ರಮೇಶ್, ಅರವಿಂದ್, ರಕ್ಷಿತ್ ಶೆಟ್ಟಿ, ಶ್ರೀಮುರಳಿ, ನಿರ್ಮಾಪಕ ಪುಷ್ಕರ್, ಮಲ್ಲಿಕಾರ್ಜುನಯ್ಯ, ಕಾರ್ತಿಕ್ ಗೌಡ, ಸೂರಪ್ಪ ಬಾಬು ಇನ್ನೂ ಅನೇಕರು ಭಾಗಿಯಾಗಿದ್ರು. ಆದರೆ ದರ್ಶನ್ ಮತ್ತು ಸುದೀಪ್ ಇದರಲ್ಲಿ ಭಾಗವಹಿಸಿರಲಿಲ್ಲ. ಈಗಲೂ ಅಷ್ಟೇ ದರ್ಶನ್ ಮತ್ತು ಸುದೀಪ್ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಭಾಗವಹಿಸಿಲ್ಲ. ಬಹುಶಃ ಇಬ್ಬರು ನಟರು ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರಬಹುದಾ ಅಥವಾ ಹಠಾತ್ತನೆ ಏರ್ಪಾಡಾಗಿದ್ದ ಈ ಸಭೆಯಲ್ಲಿ ಇವರಿಗೆ ಆಮಂತ್ರಣ ನೀಡಲು ಸಾಧ್ಯವಾಗದೇ ಇರಬಹುದು. ಮುಂದೆ ನಡೆಯುವ ದೊಡ್ಡ ಸಭೆಯಲ್ಲಿ ಇವರನ್ನ ಆಮಂತ್ರಿಸಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಒಟ್ಟಾರೆ ಈ ಗೊಂದಲಕ್ಕೆ ಸದ್ಯಕ್ಕೆ ಸಭೆ ನಡೆಸಿರುವ ಚಿತ್ರರಂಗದ ಗಣ್ಯರೇ ಉತ್ತರಿಸಬೇಕು. ಶಿವಣ್ಣ ಅವರ ಮನೆಯಲ್ಲಿ ನಡೆದಿರುವ ಸಭೆಯಲ್ಲಿ ಸಂಕಷ್ಟದಲ್ಲಿರುವ ಚಿತ್ರಮಂದಿರಗಳನ್ನು ಉಳಿಸಲು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಲು ನಿರ್ಧರಿಸಲಾಗಿದೆ. ಹೆಚ್ಚಿನ ಸಿನಿಮಾಗಳನ್ನು ಮಾಡುವ ಕುರಿತು ಸ್ಟಾರ್ ನಟರ ಜೊತೆ ಮಾತುಕತೆ ನಡೆಸುವುದಕ್ಕೂ ಚಿತ್ರರಂಗ ಮುಂದಾಗಿದೆ. ಇತ್ತೀಚೆಗೆ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ, ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ, ಟಿಕೆಟ್ ದರ, ಕನ್ನಡ ಸಿನಿಮಾಗಳು ಕಡಿಮೆಯಾಗ್ತಾ ಇರೋದು, ಪರಭಾಷಾ ಸಿನಿಮಾಗಳ ಪೈಪೋಟಿ, ನಿರ್ಮಾಪಕರು, ವಿತರಕರು, ಪ್ರದರ್ಶಕರ ಸಮಸ್ಯೆಗಳ ಬಗ್ಗೆಯೂ ಚರ್ಚಿಸಲಾಗಿದೆ. ಸ್ಟಾರ್ ನಟರು ವರ್ಷಕ್ಕೆ 1 ಸಿನಿಮಾ ಕೂಡ ಮಾಡ್ತಾ ಇಲ್ಲ. ದೊಡ್ಡ ಹೀರೋಗಳ ಸಿನಿಮಾಗಳು ಇಲ್ಲದೆ ಜನ ಚಿತ್ರಮಂದಿರಗಳಿಗೆ ಬರ್ತಾ ಇಲ್ಲ. ಸ್ಟಾರ್ ನಟರ ಸಿನಿಮಾಗಳ ಸಂಖ್ಯೆ ಹೆಚ್ಚಾಗಬೇಕು. ಪ್ಯಾನ್ ಇಂಡಿಯಾ ಆಸೆಯಲ್ಲಿ ದೊಡ್ಡ ನಟರೆಲ್ಲ 2-3 ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ದಾರೆ. ಕೆಲವು ಸ್ಟಾರ್ ನಟರಂತೂ ಕನ್ನಡಕ್ಕಿಂತಲೂ ಪರಭಾಷೆ ಸಿನಿಮಾ ಅವಕಾಶಗಳ ಮೇಲೆ ಆಸಕ್ತಿ ತೋರುತ್ತಿದ್ದಾರೆ. ಪರಭಾಷೆ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಹೆಚ್ಚು ಚಿತ್ರಮಂದಿರಗಳು ಸಿಗುತ್ತಿವೆ. ಕನ್ನಡ ಸಿನಿಮಾಗಳು ಪರಭಾಷೆ ಸಿನಿಮಾಗಳ ವಿರುದ್ಧ ಸೋಲುತ್ತಿವೆ. ಜೊತೆಗೆ ಚಿತ್ರಮಂದಿರಗಳ ಉಳಿವಿಗೆ ಸರ್ಕಾರ ಆರ್ಥಿಕ ನೆರವು ನೀಡಬೇಕು. ಚಿತ್ರಮಂದಿರಗಳ ನವೀಕರಣಕ್ಕೆ 50 ಲಕ್ಷ ಸಬ್ಸಿಡಿ ಇದೆ. ಆದರೆ ಅದನ್ನು ಪಡೆಯಲು ಸಾಕಷ್ಟು ಷರತ್ತುಗಳು ಇವೆ. ವಿದ್ಯುತ್ ಬಿಲ್ ಹಾಗೂ ತೆರಿಗೆ ಕಡಿತ, ಸಬ್ಸಿಡಿಯಲ್ಲಿ ಲೋನ್ ನೀಡೋದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಇಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇದೇ ತಿಂಗಳ ಕೊನೆಯ ವಾರದಲ್ಲಿ ಸಿಎಂ
ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. 1 ಗಂಟೆ ಕಾಲ ನಡೆದ ಸಭೆಯಲ್ಲಿ ಹೀರೋಗಳು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇರೋ ಬಗ್ಗೆ ಚರ್ಚಿಸಲಾಗಿದೆ. ಥಿಯೇಟರ್ ಮುಚ್ಚೋಗ್ತಾ ಇರೋದ್ರ ಕುರಿತು ಬಹುಮುಖ್ಯವಾಗಿ ಚರ್ಚೆಯನ್ನ ಮಾಡಲಾಗಿದೆ. ಥಿಯೇಟರ್ಗಳನ್ನು ಉಳಿಸಿಕೊಳ್ಳುವ ಬಗ್ಗೆ, ಚಿತ್ರಮಂದಿರಗಳಿಗೆ ಲ್ಯಾಂಡ್ ಟ್ಯಾಕ್ಸಿ ಸಬ್ಸಿಡಿ, ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡುವಂತೆ ಸಿಎಂ ಬಳಿ ಬೇಡಿಕೆ ಇಡುವಂತೆಯೂ ನಿರ್ಧರಿಸಲಾಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗುವುದಕ್ಕೂ ಮುನ್ನ ಚಿತ್ರರಂಗದ ಎಲ್ಲ ವಿಭಾಗದ ಪ್ರಮುಖರನ್ನ ಕರೆಸಿ ಉನ್ನತ ಮಟ್ಟದ ಸಭೆಯೊಂದನ್ನು ಮಾಡುವ ಬಗ್ಗೆಯೂ ಸಹ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.